ಕಡೂರು ತಾಲೂಕು ನಾಗರಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಂಗೇನಹಳ್ಳಿ ಗ್ರಾಮಕ್ಕೆ ಕೆಎಸ್ಆರ್ಟಿಸಿ ಬಸ್ ಸಂಪರ್ಕ ಕಲ್ಪಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮತ್ತೆ ಸಕ್ರಾಪಟ್ಟಣ ಇತರ ಕಾಲೇಜಿಗೆ 80 ಮಕ್ಕಳು ನಾವು ಇವರಿಗೆಲ್ಲ ಲೆಟರ್ ಕೊಟ್ಟಿದ್ವಿ, ಆಗಿಲ್ಲ. ಬೆಳಗ್ಗೆ ಎಲ್ಲರಿಗೂ ಬಂದಿದ್ದೀವಿ ಸರ್, ಎಲ್ಲ ಸಮಸ್ಯೆ ಸರ್. ಕಡೂರು ತಾಲೂಕು ಎಸ್ ಕಬ್ಳಿ ಗೇಟು, ಹುಣಸಾಗರ, ಕುಪ್ಪಾಳು, ಕಡೂರು ಚಿಕ್ಕಮಗಳೂರು ಬಾಣಾವರ ಮೇನ್ ರೋಡಿಂದ ಇವರಿಗೆ 5 ಕಿಲೋಮೀಟರ್ ಆಗುತ್ತೆ. ಕುಪ್ಪಾಳು ಕಡೂರು ಬಾಣಾವರ ಮೇನ್ ರೋಡ್ ಇದೆಯಲ್ಲ ಸರ್, ಅಲ್ಲಿಗೆ 6 ಕಿಲೋಮೀಟರ್ ಮಧ್ಯದ ಡಿಸ್ಟೆನ್ಸ್ ಮತ್ತೆ ಏನಾಗ್ತಿದೆ. ಸಮಸ್ಯೆ ಏನಾಗ್ತಿದೆ ಅಂದರೆ ಅಲ್ಲಿ ಫಾರೆಸ್ಟ್ರಿ ಎಲ್ಲ ಸಮಸ್ಯೆ ಇದೆ. ಹೆಣ್ಮಕ್ಳುಗಳೆಲ್ಲ ತುಂಬ ಜನ ಓಡಾಡೋದು ಸಮಸ್ಯೆ. ಮತ್ತು ಮಳೆ ಬಂದರೆ ಭಾಳ ಕಷ್ಟ ಸರ್. ಮಧ್ಯದಲ್ಲಿ ಯಾವ ಸಮಸ್ಯೆ ಇದಾಗುತ್ತೆ ಸರ್, ಅದಕ್ಕೋಸ್ಕರ ನಾಗರಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಂಗೇನಹಳ್ಳಿ ಕಡೂರು ತಾಲೂಕು ಈ ನಮ್ಮ ಊರಿನಲ್ಲಿ 200 ಮನೆಗಳಿದ್ದು ಎಲ್ಲರೂ ಆರ್ಥಿಕವಾಗಿ ಹಿಂದುಳಿದಿದ್ದು ಎಲ್ಲ ವರ್ಗದ ಜನ ಇಲ್ಲಿ ವಾಸಿಸುತ್ತಿದ್ದಾರೆ. ಇಲ್ಲಿ 85ರಿಂದ 90 ವಿದ್ಯಾರ್ಥಿಗಳು ಕಡೂರು ಶಾಲೆಗೆ ಹೋಗುತ್ತಿದ್ದು ಇದು ಗ್ರಾಮದಿಂದ 5 ಕಿಲೋಮೀಟರ್ ದೂರವಿದೆ ಮತ್ತು ಆ ಸಂಧಿಯ ಶಾಲೆಗೆ 50 ವಿದ್ಯಾರ್ಥಿಗಳು ಪ್ರತಿದಿನ ತೆರಳುತ್ತಾರೆ. ಮಾರ್ಗ ಮಧ್ಯದಲ್ಲಿ ಗುಣಸಾಗರ ಮತ್ತು ಕಜ್ಜೊಳ್ಳಿ ಗ್ರಾಮಗಳು ಸೇರುತ್ತವೆ. ಶಿವಮೊಗ್ಗ ಕಡೂರು ಮಾರ್ಗ ಮಧ್ಯದಲ್ಲಿ ಕಜ್ಜೊಳ್ಳಿ, ಗುಣಸಾಗರ, ಮಂಗೇನಹಳ್ಳಿ, ಬಿದರೆಕೆರೆ, ಕುಣಿಗೂರು, ಕಡೂರು ಈ ಎಲ್ಲ ಗ್ರಾಮಗಳು ಸೇರುತ್ತವೆ. ಇಲ್ಲಿನ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಪ್ರತಿದಿನ ಶಾಲಾ ಕಾಲೇಜಿಗೆ ತೆರಳಿ ವಿದ್ಯಾಭ್ಯಾಸ ಮಾಡಲು ತುಂಬಾ ಕಷ್ಟಕರವಾಗಿದ್ದು ವಿದ್ಯಾರ್ಥಿಗಳ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಬೆಳಗ್ಗೆ ಮತ್ತು ಸಾಯಂಕಾಲ ಕೆಎಸ್ಆರ್ಟಿಸಿ ಬಸ್ಸಿನ ಸಂಪರ್ಕ ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ನಾನು ಗ್ರಾಮ ಪಂಚಾಯತಿ ಮೆಂಬರ್ ಚೇತನ್ ಅಂತ ಹೇಳಿ, ನಾಗಲ ಗ್ರಾಮ ಪಂಚಾಯತಿ ಮೆಂಬರು. ನಮಗೆ ಮಂಗೇನಹಳ್ಳಿ ಗ್ರಾಮಕ್ಕೆ ಬಸ್ಸಿಂದು ತುಂಬಾ ಸಮಸ್ಯೆ ಆಗ್ತಿದೆ. ನಮ್ಮ ವಿದ್ಯಾರ್ಥಿಗಳು ಮಿನಿಮಮ್ 100ರಿಂದ 150 ಮಕ್ಕಳುಗಳು ಕುಪ್ಪಾಳು, ಕಡೂರಿಗೆ ಹೋಗ್ತಾರೆ. ಮತ್ತೆ ಈ ಕಡೆ 50ರಿಂದ 60 ಮಕ್ಕಳುಗಳು ದೇವನೂರು, ಸಕ್ರಾಪಟ್ಟಣ, ಚಿಕ್ಕಮಗಳೂರು ಕಾಲೇಜಿಗೆ, ಹೈಸ್ಕೂಲಿಗೆ, ಮಿಡ್ಲ್ ಸ್ಕೂಲಿಗೆ ಬರ್ತಾರೆ. ಅಲ್ಲಿ ನಮ್ಮ ಮಂಗೇನಹಳ್ಳಿ ಗ್ರಾಮಸ್ಥರಲ್ಲಿ ತುಂಬಾ ಹಿಂದುಳಿದಿದ್ದೀವಿ. ಅಲ್ಲಿ 150ರಿಂದ 200 ಮನೆ ಗ್ರಾಮಗಳು ನಾವು ಗೊಲ್ಲ ಜನಾಂಗನೇ ಇರೋದು. ಮತ್ತೆ ಸಿದ್ರು ಜನಾಂಗ ಅಲ್ಲಿ ಒಂದು 40ರಿಂದ 50 ಮನೆ ಇದ್ದಾರೆ. ಅಲ್ಲಿ ಟೋಟಲ್ ಜನಸಂಖ್ಯೆ 1000 ಜನ ಮೇಲಿದೆ. ಅಲ್ಲಿ ನಮಗೆ ಬಸ್ಸಿನ ತುಂಬಾ ಸಮಸ್ಯೆ ಆಗ್ತದೆ. ನಾವು ತುಂಬಾ ಸಲ MLAಗೆ ಇವರೆಲ್ಲ ಲೆಟರ್ ಕೊಟ್ಟಿದ್ದೀವಿ, ಬಾಕಿ ಎಲ್ಲ ರಾಜಕೀಯದವರು ಲೆಟರ್ ಕೊಟ್ಟಿದ್ದೀವಿ, ಅದು ಆಗ್ತಾ ಇಲ್ಲ. ಅವ್ರು ಬಸ್ಸಿನ ಬಿಡಕ್ಕೆ ಸಮಸ್ಯೆ ಮಾಡ್ತಾರೆ. ಏನು ಕಾರಣಕ್ಕೆ ಇದು ಮಾಡ್ತಿದಾರೆ ಗೊತ್ತಿಲ್ಲ. ಹಾಗಾಗಿ ನಾವೆಲ್ಲ ಬಂದಿದ್ದೀವಿ. ಮತ್ತೆ ಅಲ್ಲಿ ಹೆಣ್ಮಕ್ಳುಗಳು ತುಂಬಾ ಜನ ಓಡಾಡೋರಿದ್ದಾರೆ, ತುಂಬಾ ಹೆಣ್ಮಕ್ಳುಗಳು ಆಗ್ತಾರೆ. ಈಗ ಕೆಟ್ಟಗಾಲ ದಿನ ನಮಗೂ ಇದಾಗತ್ತೆ. ಇಲ್ಲಿಂದ ಸಂಜೆ 5:30, 4:30, 5 ಗಂಟೆ ಆಗುತ್ತೆ. ಕಾಲೇಜ್ ಬಿಟ್ಟು ಸ್ಕೂಲ್ ಬಿಟ್ಟು ಬಂದಾಗ ಅವ್ರು ಹೋಗೋದಕ್ಕೆ 8 ಗಂಟೆ, 7:30, 8 ಗಂಟೆ ಆಗುತ್ತೆ. ಮಳೆ ಬಂದ್ರೆ ಹೋಗೋದು ತುಂಬಾ ಸಮಸ್ಯೆ ಆಗ್ತಿದೆ. ಮತ್ತೆ ಬೆಳಗ್ಗೆ ಎದ್ದು ಬೇಗ ಹೊರಡ್ಬೇಕು. ನಾವು ಸ್ಕೂಲಿಗೆ ಹೋಗ್ಬೇಕು ಅಂದ್ರೆ ನಾವು 7 ಗಂಟೆ, 7:30, 8 ಗಂಟೆ ಬಿಡುತ್ತೆ. 6 ಕಿಲೋಮೀಟರ್ ಆಗುತ್ತೆ. ಈ ಕಡೆ ಸೈಡ್ ಕುಪ್ಪಾಳ ಸೈಡ್ ಹೋದ್ರು 6 ಕಿಲೋಮೀಟರ್ ಆಗುತ್ತೆ. ಕಬ್ಳಿ ಗೇಟ್ ಕಡೆಗೆ ಬಂದ್ರು 6 ಕಿಲೋಮೀಟರ್ ಆಗುತ್ತೆ. ನಮಗೆ ತುಂಬಾ ಸಮಸ್ಯೆ. ನಾವು ಬಸ್ಸಿನ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿ ನಾವು DC ಸಾಹೇಬ್ರ ಹತ್ರ ಕೇಳ್ಕೊಳ್ಳೋದಕ್ಕೆ ಬಂದಿದ್ದೀವಿ ಅಂತ ಇಲ್ಲಿಗೆ ಬಂದಿದ್ದೀವಿ. ನಮಗೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಸ್ಕೂಲ್ಗೆ ಹೋಗೋ ಮಕ್ಕಳು, ಕಾಲೇಜ್ಗೆ ಹೋಗೋ ಮಕ್ಕಳೆಲ್ಲ ಬೆಳಗ್ಗೆ 7:30ಗೆ ಹೋಗ್ಬೇಕು. ಸುಮಾರು 4-5 ಕಿಲೋಮೀಟರ್ ಎಲ್ಲ ಹೋಗ್ಬೇಕು. ನೀಲಗಿರಿ ಸೈಡ್ ಎಲ್ಲ ಹೋಗ್ಬೇಕು. ಇವಾಗೆಲ್ಲ ಹೆಣ್ಮಕ್ಳದ್ದು ಏನಂತ ಎಲ್ರಿಗೂ ಗೊತ್ತಿದೆ, ನಾವೇನ್ ಹೇಳೋದೇ ಬೇಡ. ಅದಕ್ಕೆ ನಮಗೊಂದು ಬಸ್ ವ್ಯವಸ್ಥೆ ಬೇಕಂತ DC ಸರ್ ಹತ್ರನೂ ಬಂದಿದೀವಿ. ಎಲ್ಲ ಕಡೆನೂ ಲಿಸ್ಟ್ ಕಳ್ಸಿದೀವಿ. ಯಾರು ನಮ್ಮ ಹತ್ರ ಗಮನನೇ ಕೊಟ್ಟಿಲ್ಲ. ಅದಕ್ಕೆ ನಾವ್ ಇಲ್ಲಿಗೆ ಅಂದ್ರವರೆಗೂ ನಾವು ಗಾಡಿ ಮಾಡ್ಕೊಂಡ್ ಬಂದಿದೀವಿ. ನೋಡಿ ನಮಗೆ ಸ್ವಲ್ಪ ಸ್ಪಂದಿಸ್ಬೇಕು. ನಿಮ್ ಕಡೆಂದ್ರೂ ನಮಗೆ ಆಗ್ಬೇಕು. ನಾವು ವೆಹಿಕಲ್ಸ್ಗಳು ಜಾಸ್ತಿ ಯಾರ ಮನೇಲೂ ಇಲ್ಲ. ಎಲ್ಲ ಹೋಗ್ಬೇಕು. ಒಂದು ನಮ್ ದಳ್ಳಿ ಮನೆ ಸಂತೆಗೆ ಹೋಗ್ಬೇಕು ಅಂದ್ರೂ ನಾವು ನಡ್ಕೊಂಡು ಹೋಗ್ಬೇಕು. ಯಾವ ಕಡೆ ಹೋದ್ರು ಬೆಳಗ್ಗೆ ನಾವು ಹೋಗ್ಬೇಕಂದ್ರೆ ಸುಮಾರು ದೂರ ನಡಿಬೇಕು. ಆಗೋದಿಲ್ಲ ನಮಗೆ ಏನೋ ತೊಂದರೆ ಆಗಿದೆ ಅಂದ್ರೆ ಕಬ್ಳಿ, ಗುಣಸಾಗರ, ಮಂಗೇನಹಳ್ಳಿ ಅಂತಂದ್ರೆ ಹೆಚ್ಚು ಕಮ್ಮಿ ಮಿನಿಮಮ್ 5 ಕಿಲೋಮೀಟರ್ ಆಗ್ತದೆ. ಮತ್ತೆ ಅಲ್ಲಿಂದ ಸಿದ್ದಾಪುರ, ಕುಪ್ಪಾಳ ಅಂತಂದ್ರೆ 6 ಕಿಲೋಮೀಟರ್ ಆಗುತ್ತೆ. ನಮ್ಮಲ್ಲಿ ಇರೋ ಸ್ಟ್ರೆಂತ್ ನೋಡಿದ್ರೆ ಯಾವ ಹೋಬ್ಳಿಲೂ ಕೂಡ ಅಂತ ಸ್ಟ್ರೆಂತ್ ಇರೋದಿಲ್ಲ. ಅಷ್ಟು ಮಕ್ಳಿದಾರೆ ನಮ್ಮ ಶಾಲೆಯಲ್ಲಿ. ಮತ್ತೆ ಹೊರಗೆ ಹೋಗ್ತಿರೋಂಥ ಮಕ್ಕಳು ಅಷ್ಟೊಂದು ಜನ ಇದ್ದಾರೆ. ಕುಪ್ಪಾಳ ಶಾಲೆಗೆ ಕನಿಷ್ಠ ಅಂತಂದ್ರು 100ರಿಂದ 120 ಮಕ್ಕಳು ಸಿದ್ದಾಪುರ, ಮಂಗೇನಹಳ್ಳಿಯಿಂದ ಹೋಗ್ತಾರೆ. ಅವರಿಗೆ ಕನಿಷ್ಠ ಅಂದ್ರೂ 5ರಿಂದ 6 ಕಿಲೋಮೀಟರ್ ನಡಿಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಮಧ್ಯ. ಪ್ರಾಣಿಗಳು ಅವರು ಅರ್ಧ ಹೊತ್ನಾಗ ಏನಾಗುತ್ತೆ ಅಂದ್ರೆ ಸಂಜೆ 5-6 ಗಂಟೆ ಮೇಲೆ ಮಳೆಗಾಲ ಬಂತು ಅಂದ್ರೆ ಅಲ್ಲಿಂದ ನಡ್ಕೊಂಬರೋದೇ ತುಂಬಾ ಕಷ್ಟ. ಭಾರಿ ಹಿಂಸೆ ಆಗ್ಬಿಟ್ಟಿದೆ. ಅವ್ರು ಈಗ ತಂದೆ ತಾಯಿಗಳು ಹೋಗಿ ಕರ್ಕೊಂಬರಕ್ ಆಗಲ್ಲ. ಅಂತ ಸಂದರ್ಭದಲ್ಲಿ ಭಾರಿ ಹಿಂಸೆ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಯಾವುದೇ ಮಾರ್ಗ ಮಧ್ಯೆ ನಮಗೆ ಕುಪ್ಪಾಳಿಂದ ಮತ್ತೆ ಮಂಗೇನಹಳ್ಳಿಗಾಗ್ಲಿ, ಮಂಗೇನಹಳ್ಳಿಯಿಂದ ಕುಪ್ಪಾಳ, ಕಡೂರು ಆಗಲಿ ಯಾವುದೇ ಬಸ್ ವ್ಯವಸ್ಥೆ ಇಲ್ಲ. ಅವರು ಒಂದು 2-3 ತಿಂಗಳು ಆಟೋ ಇದು ಮಾಡಿ ಏನು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಎಲ್ಲ ಬಾಡಿನೆಲ್ಲ ಕೊಟ್ಟು ಇದು ಮಾಡೋಕ್ಕೆ ಮಾತಾಡಿದ್ರು. ಆದ್ರೂ ಬಡವ್ರ ಕೈಲಿ ಬಾಡಿಗೆ ಕೊಡೋಕ್ಕಾಗಲ್ಲ, ಇದು ಮಾಡಲ್ಲ ಅಂತ ಹೇಳಿ ಅದನ್ನ ಆಟೋ ಸ್ಟಾಪ್ ಮಾಡಿದ್ರು. ಅವಾಗ ಸುಮಾರು ಹಿಂದೆ ಒಂದು ಚಿರತೆ ಒಂದು ಕಾಟ ಆಗಿ ಒಂದು ಹೆಣ್ಮಗುವಿಗೆ ಒಂಥರ ತೊಂದರೆ ಆಗಿ ಹಿಂಸೆ ಆಗಿತ್ತು ಭಾರಿ. ಹಂಗಾಗಿ ಮಂಗೇನಹಳ್ಳಿಯಿಂದ ಸಿದ್ದಾಪುರ 100ರಿಂದ 200 ಮಕ್ಕಳು ಹೋಗ್ತಾರೆ ಅಲ್ಲಿಗೆ. ಹಂಗಾಗಿ ನಮಗೆ ಒಂದು ಬಸ್ ವ್ಯವಸ್ಥೆ ಬಿಡ್ಬೇಕಂತ ಹೇಳಿ MLAರಿಗೆಲ್ಲ ಮಾಹಿತಿ ಕೊಟ್ಟು ಲೆಟರ್ ಎಲ್ಲ ಮಾಡಿದ್ದು. ಅವರಿಂದ ಸಾಧ್ಯ ಇಲ್ಲ ಅಂದ್ರೆ ಮತ್ತೆ DC ಹತ್ರ ಬಂದು ಮಾತಾಡಿದ್ದೀವಿ. ನಮಗೆ ಖಂಡಿತ ನೀವು ಒಂದು ಸ್ವಲ್ಪ ಹೆಲ್ಪ್ ಮಾಡಿ ನಮಗೆ ಬಸ್ ವ್ಯವಸ್ಥೆ ಬಿಡ್ಬೇಕಂತ ಹೇಳಿ ನಾವು ಮನವಿ ಮಾಡ್ತೀವಿ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು.